ನಿಮ್ಗೆಲ್ಲ ಗೊತ್ತಾ? ಎಲ್ಲಾ ದೇಶಗಳಲ್ಲಿ ಸಂಡೇ ಮತ್ತೆ ಜರ್ಮನಿಯಲ್ಲಿ ಸಂಡೇ ಏನ್ ಡಿಫ್ರೆನ್ಸ್ ಅಂತ? ಬನ್ನಿ ಹಾಗಾದ್ರೆ ನೋಡೋಣ. ಫಸ್ಟ್, ಜರ್ಮನಿಯಲ್ಲಿ ಸಂಡೇ ಶಾಪ್ ಯಾವುದು ಓಪನ್ ಇರಲ್ಲ, ಸೂಪರ್ ಮಾರ್ಕೆಟ್ಗಳು ಓಪನ್ ಇರಲ್ಲ, ಆಮೇಲೆ ಆಲ್ಮೋಸ್ಟ್ ಹೋಟೆಲ್ಗಳು ಯಾವುದು ಕೂಡ ಓಪನ್ ಇರಲ್ಲ. ಎರಡನೇದು, ನಾಯ್ಸ್ ರೆಸ್ಟ್ರಿಕ್ಷನ್. ಜರ್ಮನಿಯಲ್ಲಿ ನೀವು ಸಂಡೇ ಯಾವುದೇ ಲೌಡ್ ಮ್ಯೂಸಿಕ್ ಹಾಕೊಳ್ಳೋ ಹಾಗಿಲ್ಲ, ಡ್ರಿಲ್ಲು ಆ ತರ ಮಷಿನ್ಗಳು ಯೂಸ್ ಮಾಡೋ ಹಾಗಿಲ್ಲ, ವ್ಯಾಕ್ಯೂಮಿಂಗ್ ಮಷಿನ್ ಯೂಸ್ ಮಾಡೋ ಹಾಗಿಲ್ಲ. ಸೊ ಟೋಟಲಿ ಸೈಲೆಂಟ್ ಆಗಿರ್ಬೇಕು. ಮೂರನೇದು, ಜರ್ಮನಿಲಿ ಸಂಡೇ ಜನ ಹೈಕಿಂಗು, ಬೈಕಿಂಗು, ಫ್ಯಾಮಿಲಿ ಟೈಮ್ ಕೊಡಕ್ಕೆ ಇಷ್ಟಪಡ್ತಾರೆ. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲಾ ಜನ ಸಂಡೇ ತಿರ್ಗಕ್ಕಂತ ಹೊರಗಡೆ ಹೋಗ್ತಾರೆ. ಆಮೇಲೆ ಎಷ್ಟೋ ಜನ ಇನ್ನೂ ಕೂಡ ಅವ್ರವ್ರ ಟ್ರೆಡಿಷನ್ನೇ ಫಾಲೋ ಮಾಡ್ತಿದ್ದಾರೆ. ಅಂದ್ರೆ ಸಂಡೇನ ಅವರು ರೆಸ್ಟಿಂಗ್ ಡೇ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಒಂದ್ ವೇಳೆ ಸಂಡೇ ಜರ್ಮನಿ ಇದ್ದೀರಾ ಅಂತಂದ್ರೆ ಯಾವುದೇ ಪ್ಲಾನ್ ಆಗ್ಲಿ, ಶಾಪಿಂಗ್ ಪ್ಲಾನ್ ಆಗ್ಲಿ, ಆಮೇಲೆ ಪಾರ್ಟಿ ಪ್ಲಾನ್ ಆಗ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಬಿ ರಿಲ್ಯಾಕ್ಸ್.